ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಈ ಭೂಮಿಯ ಮೇಲೆ ಜನ ನಿನ್ನ ತಪ್ಪುಗಳನ್ನು ಲೆಕ್ಕ ಹಾಕಿದರೆ ಮೇಲಿರುವ ಭಗವಂತ ನಿನ್ನ ಒಳ್ಳೆಯದನ್ನು ಲೆಕ್ಕ ಹಾಕುತ್ತಾನೆ. ಅದರಿಂದ ಯಾರೇನೇ ತಿಳ್ಕೊಳ್ಳಿ, ತಪ್ಪು ನಮಗೆ ಯಾರೇ ತಪ್ಪು ಅಂತ ತಿಳ್ಕೊಂಡು ನಾವು ಒಳ್ಳೇದು ಯೋಚನೆ ಮಾಡಿ ಒಳ್ಳೆಯದನ್ನು ಮಾಡಿ, ಅವ್ರು ತಪ್ಪು ಅಂತ ತಿಳ್ಕೊಳ್ಳಿ, ಒಳ್ಳೆಯದಾಗಿರಬೇಕು ಆ ಕೆಲಸ. ಆದರೆ ಮೇಲಿರೋ ಭಗವಂತ ಲೆಕ್ಕ ಹಾಕ್ತಾರೆ. ಯಾರೇ ತಪ್ಪು ನೀವು ತಪ್ಪು ಅಂತ ಅಂದ್ರೂ ನಿಮಗೆ ಗೊತ್ತಿರುತ್ತೆ, ಮನಸ್ಸು ಹೇಳುತ್ತೆ ನೀನು ತಪ್ಪು ಮಾಡಿದ್ಯಾ, ದಿಟ ಮಾಡಿದ್ಯಾ ಅಂತ. ಅದರಿಂದ ಮೇಲಿರೋ ಭಗವಂತ ಲೆಕ್ಕ ಹಾಕ್ತಿರ್ತಾನೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಕೇದಿಗೆ ಹೂವಿನ ಬಗ್ಗೆ ತಿಳ್ಕೊಳ್ಳೋಣ. ಅರಿಶಿನ ಬಣ್ಣ ಹೋಲುವ ಕೇದಿಗೆಗಳು ಹೂವುಗಳು ಕೇವಲ ಎಲೆ ಪಟ್ಟಿಯಂತೆ ಕಾಣುವ ಸುವಾಸನೆ ಭರಿತ ತೆನೆಗಳು. ಗಾಳಿ ಬೀಸುವ ದಿಕ್ಕಿನಲ್ಲಿ 100 ಮೀಟರ್ ದೂರಕ್ಕೂ ತನ್ನ ಪರಿಮಳ ಸೂಸುವಷ್ಟು ಸೌಗಂಧಿಕ ಹೂವು ಇದು. ದಂಡು ದಂಡು ಮುಳ್ಳಿನ ಪೊದೆಯ ನಡುವೆ ಬೆಳೆಯುವ ಈ ಹೂವಿಗೆ ಪರಿಮಳದಿಂದಲೇ ಖ್ಯಾತಿ. ಇದೆಲ್ಲಿ ಬೆಳೆಯುತ್ತೆ? ಕೇದಿಗೆಯು ಅತಿ ತಂಪಾದ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯ. ಬರ್ಮಾ ಮತ್ತು ಅಂಡಮಾನ್ಗಳಲ್ಲಿ ಯಥೇಚ್ಛವಾಗಿ, ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ನದಿ ಅಂಚುಗಳಲ್ಲಿ ಅಪರೂಪ ಸಸ್ಯ ಪ್ರಭೇದ ಇದು. ಉಸುಕು ಮತ್ತು ಚೌಗುಳ್ಳ ಹಳ್ಳ ಕೊಳ್ಳಗಳಲ್ಲಿ ಗುಂಪಾಗಿ ಕವಲಾಗಿ ಆಲದ ಮರದ ರೀತಿ ಹಬ್ಬಿ ಗರಿಷ್ಠ 19 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಎಲೆಗಳು ಅತ್ಯಂತ ಒರಟಾಗಿದ್ದು 1 ರಿಂದ 2 ಮೀಟರ್ ಉದ್ದದ ಅಲಿಗಂಚಿನಲ್ಲಿ ಮುಳ್ಳುಗಳಿಂದ ಗರಗಸಂತಿರುತ್ತವೆ. ಗಂಡು ಹೂವು ತೆನೆ ಉದ್ದವಾಗಿದ್ದು 3 ಸಾಲಿನಲ್ಲಿ ಸುವಾಸನೆಯನ್ನು 1 ಮೀಟರ್ ಉದ್ದದ ಹಳದಿ ಆಕರ್ಷಕ ಪತ್ರಗಳು ಅಮೃತವಾಗಿದ್ದು, ಇದರ ಮಧ್ಯದಲ್ಲಿ ಕೇಸರ ದಂಡುಗಳು ಮಾಡಿಕೊಂಡು ಚಿಕ್ಕ ಕೇಸರ ಕೊಳವೆ 1 ಸೆಂಟಿಮೀಟರ್ ಉದ್ದದ ಬಿಳಿ ಮಿಶ್ರಣ ಬಣ್ಣ ಹಾಗೂ ಸುವಾಸನೆಯಿಂದ ಕೂಡಿರುತ್ತದೆ. ಒಂಟಿಯಾದ ಸ್ಟೇಡಿಕ್ಸ್ ಹೆಣ್ಣು ಹೂವು ಗೊಂಚಲು 7-8 ಸೆಂಟಿಮೀಟರ್ ವ್ಯಾಸ, 4-10 ಕಾರ್ಪೆಲ್ಗಳಿದ್ದು 7.5 ಸೆಂಟಿಮೀಟರ್ ಉದ್ದವಿರುತ್ತವೆ. ಬಲಿತ ಮೇಲೆ ಅನಾನಾಸಿನಂತಿರುವ ಫಲ ಬಿಡಲಿದ್ದು ಅದು ಮುಳ್ಳಿನಿಂದ ಕೂಡಿರುತ್ತದೆ. ಕೇದಿಗೆಯ ಉಪಯುಕ್ತತೆ ಹೀಗೆ. ಸಕಲ ಜೀವರಾಶಿಗಳ ಮನಸ್ಸು ಕದಿಯುವ ಕೇದಿಗೆಗೆ ಅಳಿವಿನ ಅಂಚಿನಲ್ಲಿರುವ ಸಸ್ಯ ಸಂಕುಲ. ಕೇತಕೆ, ತಾಳೆ ಹೂವು ಇದಕ್ಕಿರುವ ಮತ್ತಷ್ಟು ಹೆಸರುಗಳು. ಇದರ ಸುವಾಸನೆಯು ಪುಷ್ಪ ಪತ್ರಗಳನ್ನು ಬಾಷ್ಪೀಕರಿಸಿದರೆ ಕಿವುಡ ಸುಗಂಧ ತೈಲ ಲಭ್ಯ. ಇದನ್ನು ಸುಗಂಧ ತೈಲಗಳಲ್ಲಿ ಸಾಬೂನು ತಯಾರಿಕೆಯಲ್ಲಿ ಕೇಶಾಲಂಕಾರಗಳನ್ನು ಸುವಾಸನೆಗೊಳಿಸಲು ಬಳಸುತ್ತಾರೆ. ಪುಷ್ಪ ಪತ್ರಗಳನ್ನು ಪೂಜೆಗೆ, ಹೆಂಗಸರು ಮುಡಿಯಲು ಎಲೆಗಳನ್ನು ಚಾಪೆ, ಸಕ್ಕರೆ, ಚೀಲ, ಕುಂಚ ಮತ್ತು ಟೋಪಿ ತಯಾರಿಕೆಗೆ ಬಳಸುತ್ತಾರೆ. ಎಳೆಯ ಕಾಯನ್ನು ತರಕಾರಿಯಾಗಿ ಅಡುಗೆಗೆ ಬಳಸಬಹುದು. ಎಲೆಗಳು ಖಾರವಾಗಿರುವುದರಿಂದ ಕುಷ್ಠರೋಗ ನಿದ್ರಾಜನಕವಾಗಿ ಮತ್ತು ಕಫದ ನಿವಾರಣೆ, ಅಂಟು ರೋಗಗಳಿಗೆ ರಾಮಬಾಣ. ಪತ್ರದ ತೈಲವನ್ನು ಪಾಂಡುರೋಗ, ಹೃದ್ರೋಗ, ಮೆದುಳು ರೋಗ ಮತ್ತು ತಂಪಿಗೆ ಬಳಸುತ್ತಾರೆ. ಪತ್ರಕದ ತೈಲವನ್ನು ಸ್ನಾಯು ಸೆಳೆತ, ತಲೆನೋವು, ನರಗಳ ದೌರ್ಬಲ್ಯತೆಗೆ ಮದ್ದಾಗಿದ್ದು, ಬೇರಿನ ತೈಲವನ್ನು ಕೆಲವು ಔಷಧಿಯುಕ್ತ ಎಣ್ಣೆಗಳಲ್ಲಿ ಬಳಸುತ್ತಾರೆ. ದನ ಕರುಗಳ ಬಾಯಿ ಮೂಗು ಬೆವರಿ ಮೇವು ಕಡಿಮೆ ತಿನ್ನಿಸುತ್ತದೆ. ಇದನ್ನು ತೆನೆಯನ್ನು ನೀರಿನಲ್ಲಿ ಕಲಸಿ ಕುಡಿಸಿದರೆ ವಾಸಿಯಾಗುತ್ತದೆ. ರೈತರು ಮೆಕ್ಕೆಜೋಳ, ಜೋಳ, ಸೊಪ್ಪಿಯನ್ನು ಕಟ್ಟಲು ಕೇದಿಗೆ ಬಳಸುತ್ತಾರೆ. ಇಂತಹ ಕೆಲವು ವಿಶೇಷತೆಯಿಂದ ಕೂಡಿದ ಕೇದಿಗೆ ಹೂವನ್ನು ಎಲ್ಲ ಧರ್ಮೀಯರು ಪೂಜೆಗೆ ಬಳಸುತ್ತಾರೆ. ಆದರೆ ಈ ಹೂವಿಗೆ ಮಹಾಶಿವರಾತ್ರಿ ದಿನ ಬಿಟ್ಟರೆ ಮತ್ತೊಂದು ಪರಮಾತ್ಮನ ಪಾದರಡಿಯಲ್ಲಿ ಪೊಗಡಿಸಿ ಪಾವನಗೊಳ್ಳುವ ಭಾಗ್ಯವಿಲ್ಲ. ಗೊತ್ತಾಯ್ತಾ? ಅದು ನಾವು ಯಾವತ್ತೂ ನಮ್ಮ ಒಂದು ವೈಶಿಷ್ಟ್ಯತೆ, ಯಾವ್ಯಾವ ಹೂವಿನಲ್ಲಿ ಏನೇನಿದೆ ಅಂತ ತಿಳ್ಕೊ. ನೋಡಿ, ಕೇದಿಗೆ ಹೂವು ಅದು ಎಷ್ಟು ಚೆನ್ನಾಗಿದೆ. ಅದರದ್ದು ಒಂದು ಸುವಾಸನೆ ಅಷ್ಟೇ, ಆ ಒಂದು ಇದು ಅಷ್ಟೇ, ಪರಿಮಳ ಅಷ್ಟೇ. ದೇವ್ರ ಮೇಲೆ ಇಟ್ಟರೆ ಬಹಳ ಸುಗಂಧ ಭರಿತವಾಗಿರುತ್ತೆ. ನೋಡಿ, ಪ್ರಕೃತಿನಲ್ಲಿ ಏನೇನು ಸಿಗತ್ತೆ ಅಂತ ಎಲೆ ಆಕಾರದಲ್ಲಿ ಒಂದು ಇದ್ರ ಆಕಾರದಲ್ಲಿ ಯಾವುದು ಸಿಗತ್ತೆ. ಯಾವುದು ಅಂತಂದರೆ ತೆಂಗಿನ ಗರಿ ಇರುತ್ತಲ್ಲ, ಒಂದು ಬಲ್ತಿರಲ್ವಲ್ಲ, ಆ ಒಂದು ಆಕಾರದಲ್ಲಿ ಅಗಲವಾಗಿ ಇರುತ್ತೆ. ತಲೆಗೂ ಮುಡ್ಕೊತಾರೆ. ಇವತ್ತು ನಾವು ಕೇದಿಗೆ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಗೊಂಡು ದಿನಾಂಕ 19/1/2026 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಋತು ಉತ್ತರಾಯಣ, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ರಾತ್ರಿ 1:53, ನಕ್ಷತ್ರ ಉತ್ತರಾಷಾಢ, ಹಗಲು 12:04, ಮಳೆ ಉತ್ತರಾಷಾಢ 3ನೇ ಪಾದ, ರಾಹುಕಾಲ 8:16 ರಿಂದ 9:42, ಗುಳಿಕ ಕಾಲ 2 ರಿಂದ 3:26,
ಯಮಗಂಟ ಕಾಲ 11 ಗಂಟೆಯಿಂದ 12:34. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.